ಎಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ಸೇಲ್ಸ್ಮನ್. ನನಗೆ ತಂಗಿ ಇದ್ದಾಳೆ ಜಾನಕಿ ಅಂತ. ಅವಳು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ, ಏನಣ್ಣ ನೀನು ಮನೆ ಕಡೆ ಬರೋದೇ ಇಲ್ಲ, ಇರೋ ತಂಗಿ ನೋಡಕ್ ಬರಕ್ಕಾಗಲ್ವಾ ಅಂತ. ನಾನು ಯಾವ ಈ ಕಡೆ ಬಂದಿದ್ದೀನಿ ಇವತ್ತು, ನೋಡ್ಕೊಂಡು ಹೋಗೋಣ. ಏನಿದು ಬಾಗಿಲು ತೆಗೆದೇ ಇದೆಯಲ್ಲ ತಂಗಿ? ಜಾನಕಿ ಜಾನಕಿ ಯಾಕೆ ಹೇಳ್ತಾ ಇದೀಯಾ? ಏನ್ ತಂಗಿ ಹೊಳ್ತಾ ಇದೀಯಾ? ಇಲ್ಲಳೋ ಬದಲು ಅಲ್ಸರ್ ಕೆರೆ ದಡದ ಮೇಲೆ ಕುತ್ಕೊಂಡಳು, ಆ ಕೆರೆನಾರು ತುಂಬುತ್ತೆ. ಸುಮ್ಮನೆ ಹೇಳ್ತಾ ಇದ್ರೆ ಏನ್ ಅರ್ಥ ಆಗುತ್ತೆ ಹೇಳು? ಏನ್ ಕಾರಣ ಹೇಳು? ಯಾಕೆ ಹಿಂಗೆ ಹೊಳ್ತಾ ಇದೀಯಾ? ಹೋಗ್ಲಿ, ಬಾವ ಎಲ್ಲಿ? ಏನ್ ಬಾವ ಏನು? ಆಫೀಸ್ಗೆ ಹೋಗಿದ್ದಾರೆ. ಅಷ್ಟೇನಾ? ಹೋಗ್ಲಿ, ನಿನ್ ಒಬ್ಬನೇ ಮಗ ರಾಮು ಇದ್ದಾನಲ್ಲ, ಮುದ್ದಿನ ಮಗ, ಅವನಲ್ಲಿ? ರಾಮು ರಾಮು ಅಯ್ಯೋ, ರಾಮು ಏನಾಯ್ತು ಹೇಳು? ನೋಡು, ಇಲ್ಲೇ ನಮ್ ಸ್ಪರ್ಶ ಹಾಸ್ಪಿಟ್ಲ್ ಇದೆ. ಅವ್ನಿಗೆ ಏನೇ ತೊಂದರೆ ಆದ್ರೂ ಒಳ್ಳೆ ಯಶವಂತಪುರ ಸ್ಪರ್ಶ ಹಾಸ್ಪಿಟ್ಲ್ ಎಲ್ಲಾ ಫೆಸಿಲಿಟಿ ಇದೆ, ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ. ಏನಾಗಿದೆ ಹೇಳು? ಅಯ್ಯೋ, ಅಪಶಕನದ್ ಮಾತಾಡ್ಬೇಡ ಅಣ್ಣ. ರಾಮು ಚೆನ್ನಾಗಿದ್ದಾನಣ್ಣ. ಚೆನ್ನಾಗಿದ್ದಾನ? ಸರಿ, ಯಾಕೆ ಹೇಳ್ತಾ ಇರೋದು ನೀನು ಹೇಳು? ಅದು ಅದು ನನ್ನ ಫ್ರೆಂಡು ಅಹಂಕಾರಿ ಆಶಾದೇವಿ ಇದ್ಲಲ್ಲ, ಅವನ ಮಗ ಶಿವು. ನಿಮ್ಗೆ ಗೊತ್ತಲ್ವಾ ಶಿವು? ಆಶಾದೇವಿ ಗೊತ್ತು. ಒಳ್ಳೆ ಹುಣ್ಣಿಮೆ ಚಂದ್ರನಂತಹ ಮುಖ, ನೈದ್ರೆಯಂತಹ ಕಣ್ಣುಗಳು, ಸಬ್ಬಿಗೆ ಅಂತ ಮೂಗು, ತಾಳಂಬಿ ಅಂತ ಹಲ್ಲುಗಳು. ಆಹಾ, ಒಳ್ಳೆ ಆಕಾಶದಿಂದ ಧರೆಗಿಳಿದ್ರು ಅಂಬೆ ತರ ಇದ್ದಾಳಲ್ಲ, ಆ ಆಶಾದೇವಿ ತಾನೆ? ಅಯ್ಯೋ ನಿಲ್ಸಣ್ಣ, ಅವ್ರ ಮಗ ಶಿವು ಇದ್ದಾನಲ್ಲಣ್ಣ. ಹೌದು, ಅವನು ಎಕ್ಸಾಮ್ ಬರ್ದಿದ್ದಾನೆ. ಸರಿ, ಅವನು ಎಕ್ಸಾಮ್ ಮಗ. ಈಗ ರಾಮು ಫೈಲ ಇಲ್ಲ ಶಿವು ಫೈಲ? ಯಾರು ಫೈಲ್ ಹೇಳು? ಯಾರು ಫೇಲ್ ಇಲ್ಲ ಅಣ್ಣ. ಫೇಲ್ ಇಲ್ವಾ? ಅವನು ಚಾಲೆಂಜ್ ಕಟ್ಬಿಟ್ಟಿದ್ದೆ ನಾನು. ಶಿವುಗಿಂತಲೂ ನನ್ನ ಮಗ ರಾಮು ಒಂದ್ ಮಾರ್ಕ್ಸ್ ಜಾಸ್ತಿ ತೆಗೆದು ಚಾಲೆಂಜ್ ಅಲ್ಲಿ ಆಶಾದೇವಿನ ಸೋಲಿಸ್ಬೇಕು ಅನ್ಕೊಂಡಿದ್ದೆ ಅಣ್ಣ. ಸರಿ ಸರಿ, ಈಗ ಅರ್ಥ ಆಯ್ತು. ಅಂದ್ರೆ ನಿಮ್ ಮಗ ರಾಮುಗೆ ಶಿವಗಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ಯಾ? ನೀನ್ ಚಾಲೆಂಜ್ ಸೋತೋಗಿದ್ಯಾ ಅಂತ ಹೇಳ್ತಾ ಇದ್ಯಾ? ಅಳಬೇಡ, ಸುಮ್ಮನೆ. ಏನ್ ಚಾಲೆಂಜ್ ಹೇಳೋ? ನಾನ್ ಬೇಕಾದ್ರೆ ಆಕಾಶಕ್ಕೆ ಹಾರಿ ನಕ್ಷತ್ರವನ್ನು ಕಿತ್ಕೊಂಡು ಬಂದು ನಿಂಗೆ ಮಾಲೆ ಮಾಡಿ ಹಾಕ್ಲಾ? ಮುತ್ತಿನ ರಾಶಿ ಅಂತಾರಲ್ಲ, ಕೋಹಿನೂರು ಏನ್ ಬೇಕು ಹೇಳಿ ನಿಂಗೆ? ಅದೆಲ್ಲ ಏನು ಅಲ್ಲ ಅಣ್ಣ, ನೀನೇನು ತಂದ್ಕೊಡ್ಬೇಕಾಗಿಲ್ಲ. ದುಡ್ಡು ಬೇಕಿಲ್ಲ, ದುಡ್ಡು ಕಟ್ಟಿಲ್ಲ ಅಣ್ಣ. ಏನ್ ಚಾಲೆಂಜ್ ಹೇಳು? ನಮ್ಮ ಮಹಿಳಾ ಸಮಾಜದ ವಾರ್ಷಿಕೋತ್ಸವ ಇದೆ ಅಣ್ಣ. ಆ ಪ್ರೋಗ್ರಾಮ್ ಅಲ್ಲಿ ಸೋತೋರು ಮೇಕಪ್ ಇಲ್ಲದೆ ಹೋಗ್ಬೇಕಣ್ಣ. ದೊಡ್ಡ ಪ್ರಾಬ್ಲಮ್, ನಿಜವಾಗ್ಲೂ ದೊಡ್ಡ ಪ್ರಾಬ್ಲಮ್. ಆಮೇಲೆ ಇನ್ನೇನ್ ಚಾಲೆಂಜ್ ಅಷ್ಟೇನಾ? ಅದಷ್ಟೇ ಅಲ್ಲ ಅಣ್ಣ, ಮೇಕಪ್ ಇಲ್ಲದೆ ಹೋಗ್ದಲೇನೆ ನಮ್ಮ ನಿಜವಾದ ವಯಸ್ಸು ಹೇಳ್ಬೇಕು. ತುಂಬಾ ಕಷ್ಟ, ತುಂಬಾ ಕಷ್ಟ. ಹೋಗ್ಲಿ, ಹೇಳ್ಬಿಡು. 60 ವರ್ಷ ಅಂತ ಹೇಳ್ಬಿಡು. ಸುಮ್ನೆ ಅಣ್ಣ, ನನಗೆ 50, ಇನ್ ನನಗೆ ಇನ್ನೂ ಕಮ್ಮಿ 10 ವರ್ಷ 40. ಹೇಗೆ ಹೇಳಕ್ಕಾಗತ್ತೆ? ಅದೇನೋ ಸರಿ, ಆದ್ರೆ ಆ ಆಶಾದೇವಿ ಅವಳು ಹೇಳಿದ್ರು, ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ, ನಿಮ್ ತಂಗಿಗೆ ತಮ್ಮನ್ ತರ ಕಾಣಿಸ್ತೀರಾ ಅಂತ ಹೇಳಿದ್ರು. ಸುಮ್ನಿರಣ್ಣ, ಬಡಾಯಿ ಕೊಚ್ಕೋಬೇಡ, ಅತ್ತಿಗೆ ಹೇಳ್ಬಿಡ್ತೀನಿ. ಬೇಡಮ್ಮ, ಅವಳು ಬೇರೆ ಹಿಂಸನ್ ಹೊಗಳಿದ್ರೆ ಅವಳು ಸಹಿಸ್ಕೊಳ್ಳಲ್ಲ. ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳೆ, ಅವಳು ಮಾತ್ರ ಏನ್ ಹೇಳಕ್ಕೋಬೇಡ. ಅದು ಅಲ್ದೆ ಅಣ್ಣ, ವಾರ ವಾರ ಡೈ ಮಾಡ್ಕೊಂಡು ಮೇಕಪ್ಗೆ ಅಂತ ಪಾರ್ಲರ್ಗೆ 1000 ದುಡ್ಡು ಸುರಿದು 30 ಅಂತ ಹೇಳ್ಕೊಂಡಿದ್ದೀನಿ. ಹೇಗ್ ಮಾಡ್ಲಿ ನಾನು? ಈಗ ನಿಮ್ ನೈಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಅದನ್ನ ಹೇಗಾದ್ರೂ ಕಳಿಬೇಕು. ಅದೇ ಯೋಚನೆ. ಹೇಳು, ನೀನ್ ಸ್ಮಾರ್ಟು ಹೆಂಗು ಎಲ್ಲ ಹೇಳ್ತೀಯಲ್ಲ, ಐಡಿಯಾ ಕೊಡು ಮತ್ತೆ. ಇಲ್ಲ, ನಮ್ಮ ಆಫೀಸಲ್ಲಿ ನಾನು ಟವರ್ ಶೂಟರ್ ಅಂತ ಕರೀತಾರೆ. ನಾನು ಕೊಡು, ಫೇಮಸ್. ನಾನು ಯೋಚನೆ ಮಾಡೋಣ ತಾಳು. ಓ ಜಾನಕಿ, ಮೇಡಮ್ ಬನ್ನಿ 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 ಬನ್ನಿ. ಶಾಂತರ ಮೇಡಮ್ ಬಂದ ಮೇಡಮ್. ಜಾನಕಿ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಿ? ಏನಾಯ್ತು? ನಿಮ್ಮ ಮಗ ರಿಸಲ್ಟ್ ಅಲ್ವಾ ಪಾಸ್ ಆಗಿದೆ ಅಂತಾನೆ? ಬಂದಿದೆ ರಿಸಲ್ಟ್ ಬಂದಿದೆ. ಕೂತ್ಕೊಳ್ಳಿ. ಏನಾಯ್ತು ಹೇಳಿ, ಕೂತ್ಕೊಳ್ಳಿ. ನೀವು ಅಳ್ಬೇಡಿರಿ. ನಾನು ನಿಮ್ಗೆ ಒಂದು ಡಿಸಪಾಯಿಂಟ್ ನ್ಯೂಸ್ ಕೊಡಕ್ ಬಂದಿದ್ದೀನಲ್ಲ. ಹೌದಾ? ಏನು ಇರ್ಲಿ, ನನ್ನ ವಿಷಯ ನನಗೆ ನೀವೇನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಹೇಳಿ. ನೋಡಿ, ನಮ್ದು ಮಹಿಳಾ ಸಂಘದ ವಾರ್ಷಿಕೋತ್ಸವ ಮುಂದಿನ ತಿಂಗಳು ಮಾಡಬೇಕಾಗಿದೆಯಲ್ಲ, ಅದೇನಾಗಿದೆ ಅಂದರೆ, ನಮ್ಮ ನಾವು ಏರಿಯಾ MLA ಕರೆಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಲ್ಲ. ಈಗ ಏನಾಗಿದೆ ಅಂದ್ರೆ ಅದು ಕ್ಯಾನ್ಸಲ್ ಆಗ್ತಾ ಇದೆ. ಕ್ಯಾನ್ಸಲ್ ಆಗ್ತಾ ಇದೆಯಾ?
ಖುಷಿ ಪಡ್ತಾ ಇದ್ದೀರಾ, ಏನೋ ಅಳ್ತಾ ಇದ್ದೀರಿ, ಪಾಪ ಬೇಜಾರಲ್ಲಿದ್ದೀರಿ, ಖುಷಿ ಪಡ್ತಿದ್ದೀರಲ್ಲ. ನಮ್ಮ ಮೆಂಬರ್ಸ್ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಅಂತ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ನೀವು ನೋಡಿದ್ರೆ ಒಳ್ಳೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋ ತರ ಖುಷಿ ಪಡ್ತಾ ಇದ್ದೀರಿ. ಅದು ಅದು ಏನ್ ತಿಳ್ಕೊಬೇಡಿ ಅಣ್ಣ, ನೀನು ಹೇಳು. ಇದು ನನ್ನ ಮೇಲೆ ಹಾಕ್ಬಿಟ್ಟ ನೀನು. ಇಲ್ಲ ನೋಡಿ ಮೇಡಮ್, ಶಾಂತಲಾ ಮೇಡಮ್, ಏನಂದ್ರೆ ನನ್ನ ತಂಗಿಗೆ ಬಡವರ ಬಗ್ಗೆ ತುಂಬಾ ಕಾಳಜಿ. ಅವಳೇನು ಹೇಳ್ತಾ ಇತ್ತು ಅಂದ್ರೆ, ನಮ್ಮ ಮಹಿಳಾ ವಾರ್ಷಿಕೋತ್ಸವ ಮಾಡ್ತೀವಿ ಗ್ರ್ಯಾಂಡ್ ಆಗಿ, ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ, ಅದು ಎಷ್ಟೋ ಜನ ಬಡವರು ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಆಹಾರಕ್ಕೆ ಇದಕ್ಕೆಲ್ಲ ಕೋವಿಡ್ ಬಂದು ನಮ್ಮದನ್ನ ನಾವು ಮಾಡೋ ಬದಲು ಅವ್ರಿಗೆ ದಾನ ಮಾಡೋ ಎಷ್ಟು ಒಳ್ಳೇದಾಗುತ್ತೆ. ಅದಕ್ಕೆ ನೀವು ಕ್ಯಾನ್ಸಲ್ ಆಯ್ತು ಅಷ್ಟೊಂದು ಖುಷಿ ಆಯ್ತು ಅವಳಿಗೆ. ಜಾನಕಿ, ಯು ಆರ್ ರಿಯಲಿ ಗ್ರೇಟ್. ನಿಮಗೆ ಬಡವರ ಬಗ್ಗೆ ಇಷ್ಟು ಕನ್ಸರ್ನ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಒಂದು ಕೆಲಸ ಮಾಡ್ತೀನಿ, ಈ ಸಲ ನಮ್ಮ ಮಹಿಳಾ ಸಂಘದ ವಾರ್ಷಿಕೋತ್ಸವದಲ್ಲಿ ಬೆಸ್ಟ್ ಮೆಂಬರ್ ಆಫ್ ದ ಇಯರ್ ಅಂತ ನಿಮ್ಮ ಹೆಸರು ರೆಕಮೆಂಡ್ ಮಾಡ್ತೀನಿ. ಅಯ್ಯೋ, ನಾನು ಆ ಥರ ಎಲ್ಲ ಅವಾರ್ಡ್ಗೆಲ್ಲ ಆಸೆ ಪಡೋಲ್ಲಪ್ಪ. ಏನೋ ನೀವು ಪ್ರೀತಿಯಿಂದ ಕೊಡ್ತೀರಲ್ವಾ, ಆಗ್ಲಿ ಮಾಡ್ಕೊಳ್ಳೋಣ, ತಪ್ಪಿಲ್ಲ. ಸ್ವೀಟ್ ತಂದು ಕೊಡ್ಲಾ? ಕಾಫಿ ಕುಡಿತೀರಾ? ಕಾಫಿ ಏನು ಬೇಡ, ನನಗೆ ಕೆಲಸ ಇದೆ. ಈಗ ನಿಮ್ಗೆ ಅವಾರ್ಡ್ ಬರುತ್ತಲ್ಲ, ಆಮೇಲೆ ಬಂದು ಕಾಫಿನೂ ಕುಡಿತೀನಿ, ಸ್ವೀಟ್ನು ತಿಂತೀನಿ, ಜೊತೆಲಿ ಖುಷಿಯಾಗಿರೋಣ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓ, ಏನ್ ತಂಗಿಯವ್ವ, ಬಹಳ ಖುಷಿನಾ? ನೋಡು, ನೀನೀಗ ಪ್ರೋಗ್ರಾಮ್ ಹೋಗ್ಬೇಕಾಗೂ ಇಲ್ಲ, ಮೇಕಪ್ ಇಲ್ದಿರ ಹೋಗ್ಬೇಕಾಗೂ ಇಲ್ಲ, ಜೊತೆಲಿ ನಿಂಗೆ ಅವಾರ್ಡ್ ಬೇರೆ. ಏನ್ ತಂಗಿ ಇದು ಡಬಲ್ ಧಮಾಕ. ಅಯ್ಯೋ ಪಾಪ, ಆಶಾದೇವಿ ಎಷ್ಟು ಬೇಜಾರು ಮಾಡ್ಕೊಳ್ತಾಳೋ. ಇಲ್ಲಮ್ಮ, ಇಲ್ಲ ಆಶಾದೇವಿ ಹೆಸರು ಹೇಳಲ್ಲ ನಿನ್ಗೆ. ಇದೆಲ್ಲ ಪ್ರೈಸ್ ಆಶಾದೇವಿಗೆ ಹೊಟ್ಟೆ ಕೊತ್ತ ಅಂತ ಕುದಿಬೇಕು, ಆ ರೀತಿ ಮಾಡು ನೀನು. ಮಾಡ್ತೀನಿ ಅಣ್ಣ. ನಾನ್ ಯಾರಣ್ಣ? ಜಗನ್ನಾಥ ಜಮೀನ್ದಾರ್ ಮಗಳು ಜಾನಕಿ ಅಣ್ಣ ನಾನು. ಅಲ್ಲ, ಇಷ್ಟೊತ್ತು ಡಲ್ ಆಗಿದ್ದೆ, ಈಗ ಒಳ್ಳೆ ಕೆರಳಿದ ಸಿಂಹಿಣಿ ತರ ಆಗ್ಬಿಟ್ಟಿದೀಯಾ? ಅದು ಹಾಗೆ ಅಣ್ಣ, ನಾನು ಫೀನಿಕ್ಸ್ ಪಕ್ಷಿ ತರ, ಸೋಲು ಇಲ್ಲ ಸಾವು ಇಲ್ಲ. ಸೋಲು ಅನ್ನೋ ಬೂದಿಯಿಂದ ಎದ್ದು ಬರ್ತೀನಿ ನಾನು. ಗೆಲುವೇ ನನ್ನ ಗುರಿ, ಗೆಲುವೇ ನನ್ನ ಸರ್ವಸ್ವ, ಗೆಲುವೇ ನನ್ನ ಉಸಿರು. ಜೈ ಭಾರತಾಂಬೆ, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್.